ಆಚಾರ್ಯ ಶ್ರೀ ಅನುಭೂತಿಯಿಂದ ಪುರುಷಾರ್ಥ ಸಿದ್ಧಿ ಉಪಾಯಗಳನ್ನು ಹೆಸರಿನ ಇಲ್ಲಿ ಸುಮಾರು 300 ವರ್ಷಗಳ ಪೂರ್ವದಲ್ಲಿ ಪಡೆದಿದ್ದರು. ಅದರ ಮೇಲೆ ಭಾಷಾಗೀತೆಯನ್ನು ಬಳಿಕ ಅಲ್ಲಿ ಒಳ್ಳೆಯ ನಂತರ ಈಗ 5 ವರ್ಷವಾಗಿ ನಡೆಯುವುದರಿಂದ ಆ ಅಪೂರ್ಣ ಕಾರ್ಯವನ್ನು ಪೂರ್ಣಗೊಳಿಸಿ ಗೌರವವಂತ ಸಂವಾದಿಸಿ ಈ ಕೃತಿ ಪೂರ್ಣ ರೂಪದಿಂದ ಲಭಿಸುವಲ್ಲಿ ಸಹಕರಿಸಿದ್ದಾರೆ. ಇದರಲ್ಲಿ ಅಸತ್ಯ ವಚನಗಳ ಹಿಂಸೆ ಸದ್ಭಾವ ತೋರಿಸುವಂತಹ ಪ್ರಮುಖ ಶ್ಲೋಕ ಸರ್ವಸ್ಮಿನ್ನ ಯಸ್ಮಿನ್ನ ಪ್ರಮತ್ತಯೋ ನಿಯತಂ ಹಿಂಸಾ ಸಮರ್ಪಯತಿ. ಏಕೆಂದರೆ ಈ ಎಲ್ಲ ವಚನಗಳಲ್ಲಿ ಇಲ್ಲಿಯವರೆಗೆ ಏನು ಹೇಳಿದ್ರು ಸುಮಾರು 10 ಶ್ಲೋಕಗಳ ಮೂಲಕ ವಚನದ ಮಾಧ್ಯಮದಲ್ಲಿ ಯಾವ ಅಸತ್ಯದ ಪ್ರರೂಪಣೆ ಮಾಡಿದರು ಅದರಲ್ಲಿ ಒಂದು ಪ್ರಮಾಣ ಮುಖ್ಯವಿದೆ ಅನ್ನುವುದನ್ನು ಇಲ್ಲಿ ದರ್ಶಿಸ್ತಾ ಇದ್ದಾರೆ. ಎಲ್ಲ ವಚನಗಳಲ್ಲಿ ಪ್ರಮಾದ ಸಹಿತವಾದ ಯೋಗವೇ ಒಂದು ಹೇತುವೆಂದು ಹೇಳಲಾಗಿದೆ. ಆದುದರಿಂದ ಅಸತ್ಯ ವಚನದಲ್ಲಿ ಕೂಡ ಹಿಂಸೆಯು ನಿಶ್ಚಿತ ರೂಪದಿಂದ ಬರುತ್ತದೆ. ಈ ಯಾವ ವಚನದ ಯೋಗ ಹಾಗೆ ನೋಡಿದರೆ 2 ಇಂದ್ರಿಯದಿಂದ ರಸನಾದಿಂದ್ರಿಯಕ್ಕಿದೆ. ಆದರೆ ವಚನ ಯೋಗ ಯಾವ ಒಂದು ಮನುಷ್ಯ ಭಾವದಲ್ಲಿ ಶಬ್ದ ರೂಪದಿಂದ ಆಡುವಂಥ ಒಂದು ಭಾವೇಂದ್ರಿಯ ಅಥವಾ ಒಂದು ಭಾಗ್ಯೇಂದ್ರಿಯ ದೊರಕುತ್ತೆ ಇದೆ. ಆ ವಚನದ ಹಿಂದೆಗಿರುವಂಥ ಜೀವದ ಯಾವ ಪ್ರಮಾದ ರೂಪದ ಭಾವ ಇದೆ. ವಚನಗಳ ಅಸತ್ಯತೆ ಕಲೆಗೊಳ್ಳಬೇಕಾದ್ರೆ ಯಾವ ಪ್ರಮಾದ ರೂಪದ ಭಾವ ಇದೆ ಆ ಪ್ರಮಾದದಿಂದ ನಿಜಾತ್ಮನ ಹಿಂಸೆ ಆಗ್ತಿದೆ ಅನ್ನೋ ಮಾತು ಹೇಳ್ತಾ ಇದ್ದಾರೆ. ಹಿಂದಿನ ಸಲ ಇದರಿಂದ ಸ್ಪಷ್ಟೀಕರಣ ಮಾಡಿದ್ದೆ. ಎಲ್ಲಿ ಪ್ರಮಾದ ಇದೆಯೋ ಅಲ್ಲಿ ಹಿಂಸೆ ಇದೆ. ಎಲ್ಲಿ ಪ್ರಮಾದ ಅರ್ಥಾತ್ ಸ್ವಭಾವದ ಕುರಿತು ಅಸಾವಧಾನತೆ ಇದೆಯೋ ಅಲ್ಲಿ ನಿಯಮದಿಂದ ವಿಕಾರಿ ಭಾವ ಅರ್ಥಾತ್ ಆತ್ಮಸ್ವರೂಪದಿಂದ ಅನ್ಯವಾದಂಥ ಭಿನ್ನವಾದಂಥ ವಿಕೃತ ಭಾವ ಕಷಾಯ ರೂಪದ ಭಾವ ಇರುವುದರಿಂದ ಅಥವಾ ಆಗುವುದರಿಂದ ನಿಯಮದಿಂದ ಅಲ್ಲಿ ಬಂಧ ಆಗಿದೆ. ನೋಡಿ, ವಸ್ತು ಸ್ವರೂಪದ ಯಾವ ಸ್ವತಂತ್ರ ಸೂಕ್ಷ್ಮತೆ ಇದೆ ಅದನ್ನು ತಿಳಿದುಕೊಳ್ಳುವಂಥ ಒಂದು ಜ್ಞಾನದ ವಿಶೇಷತೆ ನಮಗೆ ಪ್ರಕಟಾಗಿದ್ದರೂ ಕೂಡ ಆ ವಸ್ತುವಿನ ಸ್ವತಂತ್ರತೆಯ ಸೂಕ್ಷ್ಮತೆಯನ್ನು ತಿಳಿದುಕೊಳ್ಳುವವರೆಗೆ ನಮ್ಮ ಜ್ಞಾನದ ಉದ್ಯಮ ತಲುಪುತ್ತಾ ಇಲ್ಲ. ಇದು ದುಃಖದ ವಿಷಯ ಇದೆ. ಜೊತೆಯಲ್ಲಿ ಸ್ಪಷ್ಟವಾಗಿ ನಮ್ಮ ದೀರ್ಘ ಸಂಸಾರದ ದ್ಯೋತತೆ ಏನೂ ಮಾಡಲಿಕ್ಕೆ ಬರುವುದಿಲ್ಲ. ಕಾಲ ಅಂಥದ್ದು ಇದೆ ಅಂತ ಹೇಳಿ ಹೇಳಬಹುದು, ಅಪಾತ್ರತೆ ಅಂಥದ್ದು ಇದೆ ಅಂತ ಹೇಳಿ ಹೇಳಬಹುದು. ಮನುಷ್ಯ ಭವ ಇದು ಬಹುಶಃ ಅಂತಿಮ ಇರಬಹುದು ಅಂತ ಹೇಳಿ ಕೂಡ ಒಂದು ಪ್ರಕಾರದಿಂದ ಮಾಡಬಹುದಾಗಿದೆ. ನಮ್ಮ ಅಂತರಂಗವನ್ನ ಆಗಮದ ವಚನದ ಎದುರಿಗೆ ಇರಿಸಿ ಎರಡನ್ನೂ ತುಲನಾತ್ಮಕ
ದಯೆ ಬರುವ ಹಾಗೆ ಇದೆ. ಆದರೂ ಕೂಡ ನಮ್ಗೆ ಅದು ವಿಚಾರನೂ ಮಾಡುವುದಿಲ್ಲ ನಾವು, ಮತ್ತು ನಮ್ಮ ಮೇಲೆ ನಾವು ದಯೆ ಮಾಡೋದ ಸಾಧ್ಯನ ಆಗುವ ಹಾಗೆ ಕಾಣಿಸ್ತಾ ಇಲ್ಲ. ನಡಿ ಆಗಮದ ವಚನದ ಅನುಸಾರ ಚರ್ಚಾ ಮಾಡಿ ಏನು ಮಾಡೋದಿದ್ದೇವೆ, ನಮಗೆ ಸಂಬಂಧಿಸಿದ್ದ ಇಲ್ಲ ಅನ್ನೋ ಹಾಗೆ ನಾವು ಇದುವರೆಗೆ ಹಾಗೆ ಸ್ವಾಧ್ಯಾಯ ಮಾಡಿದ್ದೇವೆ, ಹಾಗೇ ಧರ್ಮಾಚರಣೆ ಪ್ರತಿಯೊಂದು ಕ್ರಿಯೆ ಮಾಡಿದ್ದೇವೆ. ಈಗ ಕೂಡ ಅದನ್ನೇ ಮುಂದುವರಿಸೋದಿಲ್ಲ. ಯಾವಾಗ ಯಾವ ಜೀವನದಲ್ಲಿ ಯಾವ ಪ್ರಕಾರದ ಒಂದು ಸಾವಧಾನತೆ ಉತ್ಪನ್ನ ಆಗುತ್ತಿದೆಯೋ ಆವಾಗ ಆ ಜೀವದ ಕಾರ್ಯ, ಆ ಜೀವದ ಸಾವಧಾನತೆ ಪೂರ್ವ ಪುರುಷಾರ್ಥವನ್ನು ಆಗಬಹುದಾಗಿದೆ. ಏಕೆಂದರೆ ಅಂದ್ರೆ ಅಸತ್ಯ ವಚನದೊಳಗೆ ಹಿಂಸೆಯ ಸದ್ಭಾವ ಇದೆ. ಯಾಕಂದ್ರೆ ಈ ಎಲ್ಲ ವಚನಗಳಲ್ಲಿ ಪ್ರಮಾದ ಸಹಿತವಾದ ಯೋಗವೇ ಒಂದು ಬೇಕು ಎಂದು ಹೇಳಲಾಗಿದೆ. ಆದುದರಿಂದ ಅಸತ್ಯ ವಚನದಲ್ಲಿ ಕೂಡ ಹಿಂಸೆಯು ನಿಶ್ಚಿತ ರೂಪದಿಂದ ಬರುತ್ತದೆ. ಹೀಗೆ ಯತ್ ಅಸ್ಮಿನ್ ಸರ್ವಸ್ಮಿನ್ ಅಪಿ ಅಮೃತ ವಚನೆ ಪ್ರಮತ್ತ ಯೋಗೈಕ ಹೇತು ಕಥನಂ ಅಸ್ತಿ ತಸ್ಮಾತ್ ಅಮೃತ ವಚನೆ ಹಿಂಸಾ ನಿಯತಂ ಸಮವತರತಿ. ಈ ಎಲ್ಲ ಪ್ರಕಾರದ ಅಸತ್ಯ ವಚನಗಳಲ್ಲಿ ಪ್ರಮಾದ ಯೋಗವೇ ಕಾರಣವಿರುವುದರಿಂದ ಅಸತ್ಯ ವಚನಗಳನ್ನು ಆಡುವಲ್ಲಿ ಹಿಂಸೆಯು ಅವಶ್ಯವಾಗಿಯೇ ಆಗುತ್ತದೆ. ಏಕೆಂದರೆ ಹಿಂಸೆಯು ಪ್ರಮಾದದಿಂದಲೇ ಆಗುತ್ತದೆ. ಪ್ರಮಾದದ ಹೊರತು ಹಿಂಸೆ ಆಗುವುದಿಲ್ಲ. ಎಲ್ಲಿ ಪ್ರಮಾದವಿರುವುದಿಲ್ಲ ಅಲ್ಲಿ ಹಿಂಸೆ ಕೂಡ ಇರುವುದಿಲ್ಲ, ಮತ್ತು ಎಲ್ಲಿ ಪ್ರಮಾದವಿದೆ ಅಲ್ಲಿ ಹಿಂಸೆಯು ಅವಶ್ಯವಾಗಿ ಆಗುತ್ತದೆ. ತತ್ವಾರ್ಥ ಸೂತ್ರದಲ್ಲಿ ಹಿಂಸೆಯ ಲಕ್ಷಣವನ್ನು ಪ್ರಮತ್ತ ಯೋಗ ಪ್ರಾಣ ವ್ಯಪರೋಪಣ ಹಿಂಸಾ ಎಂದು ಹೇಳಿದೆ. ಎಂದರೆ ಪ್ರಮಾದದ ಯೋಗದಿಂದ ಪ್ರಾಣಿಗಳ ಘಾತ ಮಾಡುವುದು ಅದು ಹಿಂಸೆಯಿದೆ. ಅಸತ್ಯ ವಚನದಿಂದ ಯಾವ ಪ್ರಮಾದ ಯೋಗ ಇದೆ ಆ ಪ್ರಮಾದ ಯೋಗದ ಸಲುವಾಗಿ ನಿಶ್ಚಿತವಾಗಿ ಹಿಂಸೆಗೆ ಸಂಬಂಧ ಇರುವುದನ್ನು ತತ್ವಾರ್ಥ ಸೂತ್ರದ ಆಧಾರದಿಂದ ತೋರಣಮಲ್ಲರ ಅಥವಾ ಟೀಕಾಕಾರರ ಇಲ್ಲಿ ಸಿದ್ಧ ಮಾಡ್ತಾ ಇದ್ದಾರೆ. ಅಮೃತಚಂದ್ರ ಆಚಾರ್ಯ ದೇವರ ಶ್ಲೋಕದೊಳಗಂತೂ ಇದನ್ನೇ ಇದೆ. ಏನಿದೆ? ಸರ್ವಸ್ಮಿನ್ ಅಪಿ ಅಸ್ಮಿನ್ ಪ್ರಮತ್ತ ಯೋಗ ಏಕ ಹೇತು ಕಥನಂ ಯತ್. ಒಂದು ಪ್ರಮತ್ತ ಯೋಗವೇ ಏನಿದೆ? ಅಸತ್ಯ ವಚನದ ಹೇತು ಇದೆ. ಒಂದು ಪ್ರಮತ್ತ ಯೋಗದ ಅಭಾವದೊಳಗ ಅಸತ್ಯ ವಚನ ಸಂಭವನೆ ಇಲ್ಲ. ಪ್ರಮತ್ತ ಯೋಗದ ಅಭಾವದೊಳಗ ಅರ್ಥಾತ್ ಪ್ರಮತ್ತ ಯೋಗದ ಸದ್ಭಾವದೊಳಗ ಹಿಂಸೆ ನಿಶ್ಚಿತವಾಗಿ ಆಗ್ತಿದೆ. ಏನು ಚರ್ಚೆ ಮಾಡುವುದಿದೆ? ನಮಗೆ ಪ್ರಮತ್ತ ಯೋಗದ ಬಗ್ಗೆನ ಸ್ಪಷ್ಟೀಕರಣ ಆಗೋದ ಅವಶ್ಯಕತೆ ಇದೆ. ಆದರೆ ಅದರ ಸ್ಪಷ್ಟೀಕರಣ ಯಾವಾಗೋದು? ಮಿಥ್ಯಾತ್ವ, ಅವಿರತಿ ಇವು ಎರಡೂ ನಮ್ಮಲ್ಲೇ ಇರುವೆಳೆದೊಳಗೆ ನಿಜವಾಗಿ ಅವಿರತಿಗೂ ಕೂಡ ಯಾವುದೇ ರೂಪದಿಂದ ವಿಭಾಜನೆ ಮಾಡಲಿಕ್ಕೆ ಬರುವುದಿಲ್ಲ. ಒಂದು ಮಿಥ್ಯಾತ್ವದ ಯಾವ ಅನಾದಿ ಅಖಂಡ ಪ್ರವಾಹ ಇದೆಯೋ ಆ ಅನಾದಿ ಅಖಂಡ ಮಿಥ್ಯಾತ್ವದ ಪ್ರವಾಹದಲ್ಲಿ ಜ್ಞಾನ ತಿರೋಭೂತ ಆಗಿ ಹೋಗ್ತಾ ಇದೆ, ಚೈತನ್ಯ ತಿರೋಭೂತ ಆಗಿ ಹೋಗ್ತಾ ಇದೆ. ಅಂಥದ್ರೊಳಗ
ಪ್ರಮತ್ತ ಯೋಗದಿಂದ ಹಿಂಸೆ ಆಗುತ್ತಿದೆ ಅನ್ನುವ ಮಾತಾಗಲಿ, ಅಸತ್ಯ ವಚನಕ್ಕ ಪ್ರಮತ್ತ ಯೋಗವೇ ಕಾರಣ ಇದೆ ಅನ್ನುವಂಥ ಮಾತಾಗಲಿ ನಮಗೆ ಹಾಗೆ ತಿಳಿದು ಬರುವುದಾ ಅನ್ನೋದೇ ಒಂದು ಸಮಸ್ಯೆ. ಏನು ಹೇಳ್ತು? ಮಿಥ್ಯಾತ್ವ, ಒಂದು ಮಿಥ್ಯಾತ್ವ ಮಿಥ್ಯಾತ್ವ ಮಿಥ್ಯಾತ್ವ, ವಿಪರೀತ ವಿಪರೀತ ಮನ್ನಣೆ, ಅತತ್ವ ಶ್ರದ್ಧೆ, ಜೀವ ಅಜೀವ ತತ್ವಗಳ ಸ್ವರೂಪದ ಜ್ಞಾನ ಇಲ್ಲದೇ ಇರುವುದು, ಅಜೀವ ರೂಪದಿಂದ ಸ್ವಯಂ ಪ್ರವರ್ತನೆ ಮಾಡ್ತಾ ಇರುವಂಥ ಈ ಜೀವನಿಗೆ ಯಾವ ಅಜೀವದ ಪೃಥಕತೆ ಇದೆ, ಯಾವ ಜೀವದ ತ್ರಿಕಾಲಿ ಸ್ವಭಾವ ಇದೆ, ವಿಶ್ವದ ಪದಾರ್ಥಗಳ ಜೀವ ಅಜೀವ ಪದಾರ್ಥಗಳ ಯಾವ ಒಂದು ಸ್ವತಂತ್ರ ಸ್ವತಂತ್ರ ಪೃಥಕ್ ಪೃಥಕ್ ತ್ರಿಕಾಲಿ ಸ್ವಭಾವ ಇದೆ, ಅವುಗಳ ಜ್ಞಾನದ ಅಭಾವದೊಳಗ ಮಿಥ್ಯಾತ್ವ ಶಿಥಿಲ ಆಗುವ ಸಲುವಾಗಿ ಬೇರೆ ಯಾವ ಉಪಾಯ ಇಲ್ಲ. ಇದು ಮೊದಲನೇ ಮಾತು. ಜೀವ ಅಜೀವಗಳ ತ್ರಿಕಾಲಿ ಸ್ವತಂತ್ರ ಪೃಥಕತೆ ಲಕ್ಷ್ಯದೊಳಗೆ ಎಲ್ಲಿಯವರೆಗೆ ಬರುವುದಿಲ್ಲವೋ ಅಲ್ಲಿಯವರೆಗೆ ಮಿಥ್ಯಾತ್ವದ ಯಾವ ಒಂದು ಜಟಿಲವಾದಂಥ ಬಂಧನ ಇದೆ, ಗಾಢತರವಾದಂಥ ವಜ್ರಮಯವಾದಂಥ ಬಂಧನ ಇದೆ, ಅದು ಶಿಥಿಲ ಆಗೋದು ಸಾಧ್ಯ ಇಲ್ಲ. ಹಾಗಾದ್ರೆ ಅಲ್ಲಿ ನಾವು ಅಧಿಕ ಒತ್ತು ಕೊಡೋದು ಅಥವಾ ಇಲ್ಲಿ ಯಾವ ಪಂಚಮಗುಣ ಸ್ಥಾನವರ್ತಿ ಅಥವಾ ಮುಖ್ಯ ರೂಪದಿಂದ ಷಷ್ಠಮಗುಣ ಸ್ಥಾನದೊಳಗೆ ಒಂದು ಸಮಯ ಬುದ್ಧಿ ಕಾರ್ಯ ಮಾಡ್ತಾ ಇರುವಂಥ ಆ ಮುನಿ ಸಾಧಕನ ವಿಷಯವನ್ನು ತಿಳ್ಕೊಳ್ಳುವ ಪ್ರಯತ್ನ ಮಾಡೋದ, ಇದೇ ಒಂದು ಗೊಂದಲ ಹಿಡಿದಿದೆ. ಯಾವ ಮಿಥ್ಯಾತ್ವ ಅಖಂಡವಾಗಿ ನಮ್ಮಲ್ಲೇ ವರ್ತಿಸ್ತಾ ಇದೆ, ಅದರ ಫಲಸ್ವರೂಪವಾಗಿ ನಮ್ಮ ಸಂಜ್ಞಿ ಪಂಚೇಂದ್ರಿಯ ಜ್ಞಾನ ದಬ್ಬಿ ಹೋಗ್ತಾ ಇದೆ. ಮಿಥ್ಯಾತ್ವ ಅಖಂಡವಾಗಿ ವರ್ತಿಸ್ತಾ ಇರುವುದರೊಳಗೆ ಈ ಜ್ಞಾನ ಆಗಮದ ಆಧಾರ ದೊರಕಿದರನ್ನು ಕೂಡ ಜೀವ ಅಜೀವ ಪದಾರ್ಥಗಳ ಸ್ವತಂತ್ರತೆಯನ್ನ ಪೃಥಕತೆಯನ್ನ ಸ್ಪಷ್ಟ ರೂಪದಿಂದ ತಿಳಿಯುವಲ್ಲಿ ಅಸಮರ್ಥ ಆಗ್ತಾ ಇದೆ. ಏನ? ಜ್ಞಾನ. ನೋಡ್ರಿ, ಸಂಜ್ಞಿ ಪಂಚೇಂದ್ರಿಯ ಜ್ಞಾನನ ಸ್ವಲ್ಪ ಗಂಭೀರವಾಗಿ ಆಲಿಸುವ ಅರ್ಥಾತ್ ತಿಳಿದುಕೊಳ್ಳುವ ಪ್ರಯತ್ನ ಮಾಡೋದು. ಶಬ್ದ ಆಲಿಸುವ ಮಾತಲ್ಲ, ವಿಷಯ ತಿಳಿದುಕೊಳ್ಳುವ ಪ್ರಯತ್ನ ಮಾಡೋದು. ಸಂಜ್ಞಿ ಪಂಚೇಂದ್ರಿಯ ರೂಪದ ಜ್ಞಾನದ ವಿಕಾಸ ಏನಿದೆಯೋ ಅದುವೇ ಸ್ವತತ್ವ, ಪರತತ್ವ, ಜೀವತತ್ವ, ಅಜೀವತತ್ವಗಳನ್ನು ತಿಳಿಯುವುದರಲ್ಲಿ ಸಮರ್ಥ ಇದೆ. ಇದು ಒಂದು ಮಾತು. ಇನ್ನು ಅಂಥ ಜ್ಞಾನ ಪ್ರತ್ಯಕ್ಷ ಆಗಮದ ಸಂಯೋಗ ಇರುವೆಳೆದೊಳಗೂ ಕೂಡ ಆ ಸ್ವಪರತತ್ವಗಳನ್ನು ತಿಳಿಯುವುದರಲ್ಲಿ ಅಸಮರ್ಥ ಆಗ್ತಾ ಇದೆ ಅಂದ ಮೇಲೆ ಉಳಿದ ಅಸಂಜ್ಞಿ ಪಂಚೇಂದ್ರಿಯದವರೆಗಿನ ಅವಸ್ಥಾ ವಿಶೇಷದ ವಿಚಾರ ಮಾಡೋದು. ಅಲ್ಲಿ ನಾವು ಎಷ್ಟು ಅಸಮರ್ಥ ಆಗಿದ್ದಿರಬಹುದು. ಜೀವ ಏನು ಹೇಳ್ತಾ ಇದ್ದಾರೆ? ಒಂದು ಸಂಜ್ಞಿ ಪಂಚೇಂದ್ರಿಯ ರೂಪದಿಂದ ವಿಕಾಸ ಹೊಂದಿರುವ ಯಾವ ಜ್ಞಾನ ಇದೆ, ಆ ಜ್ಞಾನವೇ ಅನಾದಿ ಕಾಲದಿಂದ ಅಸಾಧ್ಯವಾದಂಥ ಕಾರ್ಯ ಮಾಡುವಂಥ ಒಂದು ಕ್ಷಮತಾ ಹೊಂದಿದ್ದ ಇದೆ. ಏನದ ಕ್ಷಮತಾ? ಏನು ಅಸಾಧ್ಯ ಕಾರ್ಯ? ನಿಜ ತತ್ವ ಪರತತ್ವಗಳ ಮಧ್ಯದಲ್ಲಿರುವ ವಜ್ರದ ಗೋಡೆಯನ್ನ ತಿಳಿಯುವುದಿದೆ. ಕೆಡುವುದು ಮಾತಿಲ್ಲ, ವಜ್ರದ ಗೋಡೆ ಇದೆ. ಸ್ವತತ್ವ ಮತ್ತು ಪರತತ್ವಗಳ ಮಧ್ಯದೊಳಗೆ, ಜೀವ ಅಜೀವದ ಮಧ್ಯದೊಳಗೆ ಅದನ್ನು ತಿಳಿಯುವಂಥ ಅವೆರಡು ಸ್ಪಷ್ಟ ಭಿನ್ನ ಇದ್ದಾವೆ. ಇದನ್ನು ತಿಳಿಯುವಂಥ ಸಾಮರ್ಥ್ಯ ಒಂದು ಸಂಜ್ಞಿ ಪಂಚೇಂದ್ರಿಯ ರೂಪದಿಂದ ವಿಕಾಸಗೊಂಡಿರುವ ಜ್ಞಾನಕ್ಕನ, ಅರ್ಥಾತ್ ಅಂಥ ಸಂಜ್ಞಿ ಪಂಚೇಂದ್ರಿಯ ಜೀವಕ್ಕನ ಇದೆ. ಅದರಲ್ಲಿ ನಿಮಿತ್ತ ಒಂದು ಜಿನೇಂದ್ರ ಪ್ರಭುವಿನ ವಾಣಿಯೇ ಇದೆ. ಹೌದ್ರಿ? ಇಷ್ಟು ಸತ್ಯ ಅಥವಾ ಇಲ್ರಿ?
ನೀವು ಸತ್ಯ ಅಂದರೆ ಬೇಕಾದ್ರೆ ಬಿಡ್ರಿ, ವಸ್ತು ಸ್ವರೂಪ ಹೀಗಿದೆ. ಏನ ಸಂಜ್ಞಿ ಪಂಚೇಂದ್ರಿಯ ಜ್ಞಾನಕ್ಕನ ಅರ್ಥಾತ್ ಸಂಜ್ಞಿ ಪಂಚೇಂದ್ರಿಯ ಜೀವಕ್ಕನ ಅನಾದಿ ಕಾಲದಿಂದ ಯಾವ ಕಾರ್ಯ ಆಗಿಲ್ಲವೋ ಆ ಕಾರ್ಯ ಮಾಡುವಂಥ ಒಂದು ಯೋಗ್ಯತೆ ಲಭಿಸಿದೆ. ಏನು ಕಾರ್ಯ ಆಗಿಲ್ಲ, ಏನು ಯೋಗ್ಯತೆ? ಸ್ವತತ್ವ ಪರತತ್ವಗಳ ಮಧ್ಯದೊಳಗ ಅತ್ಯಂತ ಭಿನ್ನತೆ ಇದೆ. ಯಾವಾಗೂ ಅವೆರಡೂ ಒಂದ ಆಗಲೇ ಇಲ್ಲ. ವಜ್ರದ ಗೋಡೆ ಅಂಥೇಳಿ ಹೇಳಿದ್ರು, ಏನೇ ಇರಲಿ ಅತ್ಯಂತ ಭಿನ್ನತೆ ಇದೆ. ಆ ಭಿನ್ನತೆ ಇರುವುದನ್ನು ತಿಳಿಯುವಂತಹ ಸಾಮರ್ಥ್ಯ ಒಂದು ಸಂಜ್ಞಿ ಪಂಚೇಂದ್ರಿಯ ಜೀವಕ್ಕನ ಇದೆ. ಮತ್ತು ಆ ಜೀವ ಆ ಕಾರ್ಯ ಮಾಡುವಲ್ಲಿ ನಿಮಿತ್ತ ಒಂದು ಜಿನಶಾಸನವೇ ಇದೆ. ಇವು ಎರಡೂ ಇರುವೆಳೆದೊಳಗೆ ನನಗೆ ಆ ಸ್ವತತ್ವ ಪರತತ್ವಗಳ ನಿರ್ಣಯಾತ್ಮಕವಾದಂತಹ ತಿಳುವಳಿಕೆ ಆಗ್ತಾ ಇಲ್ಲ ಅಂದ ಮೇಲೆ ಇವು ಎರಡರ ಅಭಾವದೊಳಗ ಸಂಜ್ಞಿ ಪಂಚೇಂದ್ರಿಯದಿಂದ ಕೆಳಗಿನ ಅವಸ್ಥೆಗಳಲ್ಲೇ ಈ ಕಾರ್ಯ ಹೇಗ ಆಗಬಹುದಾಗಿದೆ ಕಲ್ಪನಾ ಮಾಡೋದು. ಇನ್ನು ಇಷ್ಟೊಂದಿಲ್ಲಿ ದೈಹಿಕ ಪಾರಿವಾರಿಕ ಅನುಕೂಲತೆ ಇರುವೆಳೆದೊಳಗೂ ಕೂಡ ಅದರ ಕುರಿತು ನಾನು ಪ್ರಮಾದ ಮಾಡ್ತಾ ಇದ್ದೇನಂದ್ಮೇಲೆ ಆ ನರಕ ತಿರಿಯಂಚಗತಿಗಳಲ್ಲಿ ಹೇಗಾಗೋದು? ಸಂಜ್ಞಿ ಪಂಚೇಂದ್ರಿಯದ ಮಾತ್ರ. ಆ ನರಕ ತಿರಿಯಂಚಗಳಲ್ಲಿ ಇಷ್ಟೊಂದು ಅನುಕೂಲತೆ ಇದೆ. ಏನಿದೆ? ದೈಹಿಕ ಅನುಕೂಲತೆ ಇದೆ, ಪಾರಿವಾರಿಕ ಅನುಕೂಲತೆ ಇದೆ, ಆವಾಸ ಆರ್ಥಿಕ ಅನುಕೂಲತೆ ಇದೆ. ಇದೇನಿಲ್ರಿ ನರಕದಲ್ಲಿ ಏನಿದೆ ರೀ? ಸಂಜ್ಞಿ ಪಂಚೇಂದ್ರಿಯನ ಇದ್ದಾನ ಜೀವಲ್ಲಿ. ಅಲ್ಲಿ ಆಗಬಹುದೇನ? ಇಲ್ಲೇ ಇಷ್ಟ ಪ್ರಮಾದ ಇದೆ ನಮ್ದು ಅಂದ ಮೇಲೆ ಅಲ್ಲಿ ಆಗಬಹುದೇನ? ತಿರಿಯಂಚಗತಿಯೊಳಗೆ ಆಗಬಹುದೇನ? ಅದೇ ಆಗ್ತಿದೆ ಅಂತ ಹೇಳಿ ಆಗಮದ ವಚನ ಇದೆ ಅಲ್ಲ, ನನಗಾಗಬಹುದೇನ ವಿಚಾರ ಮಾಡೋದ್ರಿ. ನನಗಿಷ್ಟೆಲ್ಲ ಇರುವೆಳೆದೊಳಗೆ ಈಗ ಆಗ್ತಾ ಇಲ್ಲ. ಯಾರಿಗಾಗಿದೆ ಅವರ ಮಾತು ವಿಚಾರ ಮಾಡಿ ನಡೆಯುವುದಿಲ್ರಿ. ಏಳನೇ ನರಕದ ನಾರಕಿಗಳಿಗೆ ಕೂಡ ಅಸಂಖ್ಯ ನಮ್ಗೇನಿದೆ ಪ್ರತಿಕೂಲತೆ? ದೈಹಿಕ ಏನು ಪ್ರತಿಕೂಲತೆ ಇದೆ, ಪಾರಿವಾರಿಕ ಏನು ಪ್ರತಿಕೂಲತೆ ಇದೆ, ಊಟ ಆವಾಸಗಳಿಗೇನು ಇದೆ, ತೊಂದರೆ ಇದೆ, ವ್ಯತ್ಯಯ ಇದೆ, ಮಧ್ಯದೊಳಗೆ ಇಲ್ಲ. ಹಾಗಾದ್ರೆ ಅಲ್ಲಿ ಇಡೀ ಆಯು ಪೂರ್ತಿ ಒಂದು ಬಿಂದು ಜಲನೂ ಸಿಗುವುದಿಲ್ಲ, ಒಂದು ಕಣ ಅನ್ನನೂ ಸಿಗುವುದಿಲ್ಲ, ಒಂದು ಸಮಯ ವಿಶ್ರಾಂತಿನೂ ಇಲ್ಲ, ಒಂದು ಸಮಯ ಕೂಡ ಬಾಹ್ಯದ ಅಪೇಕ್ಷಾದಿಂದ ಸ್ವಲ್ಪ ಕೂಡ ಸಾಕಾರೂಪದ ಅನುಕೂಲತೆ ಇಲ್ಲ, ಅನುಭವ ಇಲ್ಲ. ಅಂಥದ್ರೊಳಗ ಸಂಖ್ಯ ಜೀವಗಳ ಸಮ್ಯಕ್ ದರ್ಶನವನ್ನು ಪ್ರಾಪ್ತ ಮಾಡಿಕೊಂಡಿದ್ದಾವೆ. ಇದು ಆಗಮದ ವಚನ ಇದೆ. ಆದರೆ ನನ್ನಲ್ಲೇ ಆ ಸಾಮರ್ಥ್ಯ ಇದೆ ಅನ್ನೋ ಯೋಚನೆ ಮಾಡಿ. ಇಷ್ಟೆಲ್ಲ ಇರುವೆಳೆದೊಳಗೆ ಎಲ್ಲ ಅನುಕೂಲತೆ ಇರುವೆಳೆದೊಳಗ ನಾನು ಪ್ರಮಾದ ಮಾಡ್ತಾ ಇದ್ದೇನೆ. ಶಬ್ದಾಚಾರ್ಯದನ್ನು ತಗೊಂಡ್ರೆ ಪ್ರಮಾದ ಮಾಡ್ತಾ ಇದ್ದೇನೆ, ಹಿಂಸೆ ಮಾಡ್ತಾ ಇದ್ದೇನೆ. ಯಾರ್ದ? ಸ್ವ ಆತ್ಮ. ಯಾವ ರೂಪದಿಂದ? ತನ್ನನ್ನು ತಾನು ತಿಳಿಯದೇ ಇರುವ ಕಾರ್ಯ ಮಾಡದಿರುವುದೇನಿದೆ, ತನ್ನನ್ನು ತಾನು ತಿಳಿಯದೇ ಇರುವುದು ಹಿಂಸೆ ಇದೆ, ತಿಳಿಯುವ ಕಾರ್ಯ ಮಾಡದೇ ಇರುವುದೇನಿದೆ ಅದರಿಂದ ಕಷಾಯ ರೂಪ ಪರಿಣತಿ ಇದೆ. ಅದರಿಂದ ಬಂದ ಶ್ಲೋಕಗಳನ್ನ ಟೀಕೆಗಳನ್ನ ಓದುವುದರಿಂದ ಲಾಭ ಎಷ್ಟಾಯಿತು? ಶಬ್ದದ ಒಂದಿಷ್ಟು ಜ್ಞಾನ ಆಗಿದ್ದಿರಬಹುದ್ರಿ, ಪರಿಭಾಷೆಗಳದ್ದು ಒಂದಿಷ್ಟು ಜ್ಞಾನ ಆಗಿದ್ದಿರಬಹುದು. ಆ ಪರಿಭಾಷಾತ್ಮಕ ಜ್ಞಾನ ವಿನಿಮಯಕ್ಕೆ ಮಾತ್ರ ಉಪಯೋಗಿ ಇದೆ. ಆ ಪರಿಭಾಷಾತ್ಮಕ ಜ್ಞಾನ ಇದೆಯಲ್ಲ, ಅದು ಸ್ವಪರದಲ್ಲಿ ವಿನಿಮಯ ಮಾಡಲಿಕ್ಕೆ ಮಾತ್ರ ಉಪಯೋಗಿ ಇದೆ. ಆದಾನ ಪ್ರದಾನ ಅಷ್ಟೇ ಉಪಯೋಗಿ ಇದೆ. ಜಗತ್ತ ನಂಬಲಿ ಬಿಡ್ಲಿ, ನಮಗೆ ಸಮಯ ಲಭಿಸಿದೆ ಅಂದಮೇಲೆ ನನ್ನಲ್ಲೇ ಆಗ್ತಾ ಇರುವಂತಹ ದೋಷವನ್ನ ಪ್ರಮಾದವನ್ನ ನಾನು ನಂಬಿ ತಿಳಿದು ಅದರ ಪರಿಹಾರದ ಸಲುವಾಗಿ ಉದ್ಯಮ ಮಾಡುವುದಿದೆ. ಜಗತ್ತು ಯಾವುದರಲ್ಲಿ ಧರ್ಮ ಅಂತ ಹೇಳಿ ನಂಬಿ ಕೂತದ್ದು ಇದೆ, ಯಾವ ಪ್ರಕಾರದ ಕೋಲಾಹಲ ಮಾಡ್ತಾ ಇದೆ, ಆ ಕೋಲಾಹಲದೊಳಗೆ ನಾನು ಒಂದಾಗುವುದಿದೆ ಅನ್ನ
ಇಂದಿನವರೆಗೆ ಆ ಕೋಲಾಹಲದೊಳಗೆ ಆ ಸಮೂಹದೊಳಗೆ ಒಂದಾಗಿನ ನಾನು ಸುಖಮನ್ನಿಸಿದ್ದೇನೆ. ಯಾವ ಕೋಲಾಹಲ? ಶರೀರಕ್ಕೆ ಸಂಬಂಧಿಸಿದ ಕೋಲಾಹಲ, ಆತ್ಮನಿಗೆ ಸಂಬಂಧಿಸಿದ ಹಾಗೆ ಕ್ರಿಯಾವಿಶೇಷದ ಕೋಲಾಹಲ. ನಿವೃತ್ತಿ ಬೇಕೋ ಅಥವಾ ಇಲ್ಲ? ಪರ್ವತ ತಿಥಿಗಳಲ್ಲೇ ಬೇಕು. ಯಾವುದರದ ನಿವೃತ್ತಿ ಬೇಕು? ಯಾವುದು? ಬಾಹ್ಯ ಪದಾರ್ಥಗಳದ್ದು, ಬಾಹ್ಯ ವಚನಗಳದ್ದು, ಬಾಹ್ಯ ಸ್ಥಾನದ ಪರಿವರ್ತನೆನೋ ಏನು ಬೇಕು? ಏನನ್ನ ಮಾಡುವ ಸಲುವಾಗಿ ಉತ್ಸಾಹ ಇದೆಯೋ ಆ ಉತ್ಸಾಹದೊಳಗೆ ಉರುಳೆಷ್ಟಿದೆ ನೋಡುವುದು. ಯಾವುದು ಬರ್ತಾ ಇದೆ ಮಹಾಪರ್ವ, ಆ ಪರ್ವದೊಳಗೆ ಯಾವ ಕಾರ್ಯ ಮಾಡುವ ಉತ್ಸಾಹ ಇದೆಯಲ್ಲ, ಹುಮ್ಮಸ್ಸ ಇದೆಯಲ್ಲ, ಅದರೊಳಗೆ ತಿರುಳು ಎಷ್ಟಿದೆ ಏನು ಬರೆ ಕೊಟ್ಟಿದೆ, ತೌಡಿದೆ, ಕಣ ಎಷ್ಟಿದೆ ರೀ ಅದರೊಳಗೆ, ಸತ್ವ ಎಷ್ಟಿದೆ. ಹಾಗಾದ್ರೆ ಉತ್ಸಾಹ ಹುಮ್ಮಸ ಇರಕೂಡ್ದೇನ? ಅದೇನು ಇರಬೇಕೋ, ಏನು ಇರಕೂಡ್ದೋ, ಏನು ಆಗತಿದೆಯೋ, ಏನು ಒಳಗ ಅಂತರಂಗದೊಳಗೆ ಅನುಭೂತಿ ಯಾವುದ್ರದಿದೆಯೋ ಅದೆಲ್ಲ ಕೇವಲ ಈಗ ವಿಷಯ. ನಮಗೆ ನೋಡ್ಲಿಕ್ಕೆ, ಅದರ ಕಡೆಗೆ ನೋಡ್ಲಿಕ್ಕೆ ಬಿಡುವಿಲ್ಲ. ಆ ಪ್ರಕಾರದ ರುಚಿ ಇಲ್ಲ. ಏನೆಲ್ಲ ಹೇಳಿತು ಲಕ್ಷ್ಯದೊಳಗೆ ತಗೊಂಡು ಇಲ್ಲೇನಿದೆ? ಈ ಎಲ್ಲ ಪ್ರಕಾರದ ಅಸತ್ಯ ವಚನಗಳಲ್ಲಿ ಪ್ರಮಾದ ಯೋಗವೇ ಕಾರಣವಿರುವುದರಿಂದ ಅಸತ್ಯ ವಚನಗಳನ್ನು ಆಡುವಲ್ಲಿ ಹಿಂಸೆಯು ಅವಶ್ಯವಾಗಿಯೇ ಆಗುತ್ತದೆ. ಯಾವ್ಯಾವ ಅಸತ್ಯ ವಚನಗಳದ್ದು ಇಲ್ಲಿಯವರೆಗೆ ಚರ್ಚೆ ಮಾಡಿದರಲ್ಲ 10 ಶ್ಲೋಕಗಳ ಮೂಲಕ, ಆ ಎಲ್ಲ ಶ್ಲೋಕಗಳಲ್ಲಿ ಚರ್ಚೆ ಮಾಡಿರುವಂತಹ ಅಸತ್ಯ ವಚನಗಳನ್ನ ಯಾವ ವ್ಯಕ್ತಿ ಆಡ್ತಾ ಇದ್ದಾನೋ, ಅರ್ಥಾತ್ ನಾವು, ಅಲ್ಲಿ ಏನಿದೆ? ಹಿಂಸೆ ಅವಶ್ಯವಾಗಿ ಇದೆ. ಹಿಂಸೆಯಂಥ ಅಧರ್ಮ, ಹಿಂಸೆಯಂಥ ಪಾಪ, ಹಿಂಸೆಯಂಥ ದುಃಖದ ಮೂಲ ಲೋಕದೊಳಗೆ ಬೇರೆ ಯಾವುದೂ ಇಲ್ಲ. ನೋಡ್ರಿ, ನಮ್ಮಲ್ಲೇ ಧರ್ಮಕ್ಕೆ ಸಂಬಂಧಿಸಿದ ಹಾಗೆ, ಧರ್ಮ ಕ್ರಿಯೆಗೆ ಸಂಬಂಧಿಸಿದ ಹಾಗೆ ಬಾಹ್ಯ ಅನುಕೂಲತೆಯ ಅಭಿಲಾಷೆ ಇದೆಯೋ ಅಥವಾ ಇಲ್ಲ. ಆದ್ರೆ ಒಂದು ಸಿದ್ಧಾಂತದ ವಚನ ಇದೆ, ವಸ್ತು ಸ್ವರೂಪ ಹೀಗಿದೆ: ಧರ್ಮದ ಯಾವುದೇ ಕ್ರಿಯೆಯಿಂದ ಶರೀರದ ಅಥವಾ ಬಾಹ್ಯದ ಯಾವುದೇ ಅನುಕೂಲತೆ ಸಂಭವಿಸುವ ಸಂಬಂಧ ಇಲ್ಲ. ಇದೇನ್ರಿ ವಿಶ್ವಾಸ ನಮಗ? ಶಾರೀರಿಕ ಅನುಕೂಲತೆ ಧರ್ಮಾಚರಣೆಯಿಂದ ಆಗತಿದೆ ಅನ್ನುವುದು ಮಹಾಮಿಥ್ಯಾತ್ವ. ಯಾವುದೇ ರೀತಿಯ ಇಹಲೋಕಕ್ಕೆ ಸಂಬಂಧಿಸಿದ ಇಂದ್ರಿಯ ಗೋಚರ ಅನುಕೂಲತೆ ಧರ್ಮಾಚರಣೆಯಿಂದ ಆಗತಿದೆ ಅನ್ನುವ ಅಭಿಪ್ರಾಯ ಏನಿದೆ, ಅದು ಮಹಾಮಿಥ್ಯಾತ್ವ ಇದೆ. ಹಾಗಾದ್ರೆ ಧರ್ಮದ ಆಚರಣೆ ಯಾವುದಕ್ಕೆ ಮಾಡೋದು? ಧರ್ಮದ ಆಚರಣೆ ಅರೂಪಿ ಆನಂದ, ತೃಪ್ತಿ, ಸಮಾಧಾನ, ಆತ್ಮಿಕ ಧರ್ಮ ಆತ್ಮ ಮಾಡವು, ಅದರ ಲಾಭ ಆತ್ಮನಿಗಾಗುವುದು. ಶರೀರದಿಂದ ಧರ್ಮ ಆಗುವುದಿಲ್ಲ, ಶರೀರ ಅಧರ್ಮ ರೂಪ ಪ್ರವರ್ತನೆ ಮಾಡ್ತಾನೇ ಇಲ್ಲ. ಶರೀರ ವಸ ತನ್ನ ಪುದ್ಗಲ ಸ್ವಭಾವದ ಅನುಸಾರ ಪರಿಣಾಮ ಮಾಡ್ತಾ ಇದೆ. ಧರ್ಮದಿಂದ ನಾವು ಆ ಎಲ್ಲ ಲಾಭಗಳನ್ನು ಬಯಸ್ತೇವೋ ಅಥವಾ ಇಲ್ಲ? ನಮಗೆ ಪ್ರತ್ಯಕ್ಷವಾಗಿ ಬಯಸ್ತಾ ಇರೋದು ಒಂದು ವೇಳೆ ಕಂಡು ಬರೆದಿದ್ರೂ ಕೂಡ ಇನ್ನೊಬ್ಬ ಧರ್ಮಾತ್ಮನಿಗೆ ಏನಾದರೂ ಅಸಾಧ್ಯ ರೋಗ ಆಗಿರುವುದ ಅಥವಾ ಏನಾದರೂ ಬಾಹ್ಯದ ಪ್ರತಿಕೂಲತೆ ಬಂದಿರುವುದನ್ನು ನೋಡಿ ಇಷ್ಟೆಲ್ಲ ಧರ್ಮ ಮಾಡ್ತಾರೆ ಅಂಥೇಳಿ ಅನ್ನಿಸ್ತಿದೆಯೋ ಅಥವಾ ಇಲ್ಲ? ಅಂದ್ರೆ ಅದರ ಅರ್ಥ ಧರ್ಮದ ಫಲಸ್ವರೂಪವಾಗಿ ಇದೆಲ್ಲ ಅನುಕೂಲ ಆಗುತ್ತಿದೆ ಅನ್ನುವ ಕಲ್ಪನೆ ಇದೆಯೋ ಅಥವಾ ಇಲ್ವೇ? ಹಾಗಾದ್ರೆ ಅದುವೇ ಅಸತ್ಯ ಇದೆ, ಅದು ಪ್ರಮಾದ ಇದೆ. ಅದರೊಳಗೆ ಏನು ಪ್ರಮಾದ? ಹಾಗಿಲ್ಲ ಅಂತ ಹೇಳಿ ತಿಳಿಲೇ ಇಲ್ಲ ಇದುವರೆಗೆ ಇಷ್ಟ ಶಾಸ್ತ್ರಗಳನ್ನು ಓದಿ. ಹಾಗೆ ಧರ್ಮದಿಂದ ಅನುಕೂಲ ಆಗಬೇಕಾದ್ರೆ ಉಪಸರ್ಗಕ್ಕಾಗ್ತಿತ್ತು. ರೋಗ
ಸನತ್ಕುಮಾರ ಚಕ್ರವರ್ತಿಯ ಅಥವಾ ಮಹಾಮುನಿಯ ಶರೀರದೊಳಗೆ 700 ವರ್ಷಗಳವರೆಗೆ ಕುಷ್ಠ ವ್ಯಾಧಿ ಆಗಿರ್ತಿತ್ತು. ಹೇಗಿರೋ ಸಾಧ್ಯ? ನಮಗೆ ಧರ್ಮದ ಸ್ವರೂಪ ಹೀಗೆ ಕೇಳಿ ಗೊತ್ತಿದೆ ರೀ. ಸುದರ್ಶನನಿಗೆ ಅದೇನಾಯ್ತು, ಆ ಖಡ್ಗೆ ಏನಿತ್ತು ಅದು ಮಾಲೆ ಆಯ್ತು, ಏನೇನೋ ಕೇಳಿದ್ದ. ಸೀತೆಗೆ ಅಗ್ನಿ ಇದ್ದದ್ದು ನೀರಾಯ್ತು. ಇದು ಧರ್ಮದ ಪ್ರಭಾವ ಅನ್ನಿಸ್ತಿದೆ. ಆದರೆ ಅದು ಧರ್ಮದ ಕಾರ್ಯ ಅಲ್ಲ. ಅದು ಆ ಸಮಯದೊಳಗ ಉದಯಕ್ಕೆ ಬಂದಂಥ ಪುಣ್ಯದ ಕಾರ್ಯ ಇದೆ ರೀ. ಧರ್ಮದ ಕಾರ್ಯ ಹೊರಗಿರುವುದಿಲ್ಲ. ನಮಗೆ ಧರ್ಮದ ಮಹಿಮೆ ಅದರ ಮೂಲಕನೇ ಇದೆ ರೀ. ಇದು ಪ್ರಮಾದ. ಮತ್ತೆ ಇದನ್ನು ಮುಖ್ಯ ಮಾಡಿ ಹೇಳ್ತೇವಲ್ಲ, ಮಾನತುಂಗಾಚಾರ್ಯರ ಆ ಏನು ಶೃಂಖಲೆ ಏನಿದ್ದು, ಸಂಕೋಲೆ ಏನಿದ್ದು, ಅವೆಲ್ಲ ಭಗವಂತನ ಸ್ತುತಿ ಮಾಡುವುದರಿಂದ ಕಳಚೋಳು. ಧನಂಜಯ ಕವಿಯ ಪುತ್ರನಿಗೆ ಸರ್ಪದಂಶ ಆದದ್ದಿತ್ತು. ಭಗವಂತನ ಸ್ತುತಿ ಮಾಡುವುದರಿಂದ ಆ ವಿಷ ಇಳಿದು ಹೋಯಿತು. ಇದು ನಮಗೆ ಬೇಕಿದೆ ರೀ. ನಮಗ ಮಹಿಮಾ ಇದರ ಮೂಲಕ ಧರ್ಮದ ಇದೆ ನೋಡ್ರಿ. ಒಳಗಡೆ ಒಂದಿಷ್ಟು ಕೆಣಕಿ ನೋಡ್ರಿ, ಅದು ವಿಷ ಸ್ವಲ್ಪ ಕೂತದ್ದಿದೆ ಅಲ್ಲ, ಒಂದ್ ಸ್ವಲ್ಪ ಕೆಣಕಿ ನೋಡ್ರಿ, ಜೀವಂತ ಇದೆಯೋ ಅಥವಾ ಸತ್ತು ಬಿದ್ದದ್ದಿದೆ. ವಿಪರೀತ ಮನ್ನನೆಯ ರೂಪದ ವಿಷ ಸರ್ಪ ಒಳಗಡೆ ಹೇಗ ಕೂತಿದೆ ಭದ್ರವಾಗಿ. ನಮಗಿದು ಬೇಕಾಗಿದೆ ಧರ್ಮ. ಅಗ್ನಿ ನೀರಾಗೋದು, ಖಡ್ಗ ಹೂಮಾಲೆ ಆಗೋದು, ಶರೀರದೊಳಗಿನ ರೋಗ ಹೊರಟು ಹೋಗೋದು, ಇದೆಲ್ಲ ಪ್ರಭಾವ ಯಾರ್ದೇ ಇದೆ ರೀ? ಮಿಥ್ಯಾತ್ವದ್ದು ಇದೆ, ಅನ್ಯಮತೀಯರದ್ದು ಇದೆ. ಅರೇ ಅನಾದಿ ಮಿಥ್ಯಾತ್ವದ್ದು ಇದೆ ರೀ. ಅವರನ್ಯಾಕೆ ಮತ್ತು ಗುರಿ ಮಾಡೋದ್ರಿ ಇಲ್ಲಿ? ಅನಾದಿ ಮಿಥ್ಯಾತ್ವದ್ದು ಇದೆ ಇದ ಪ್ರಭಾವ. ಇಷ್ಟೆಲ್ಲ ಬಂದ್ರನು ಕೂಡ, ಜನವಾಣಿಯ ಸಂಯೋಗದೊಳಗೆ ಬಂದ್ರನು, ಜನದೇವನ ಸಂಯೋಗದೊಳಗೆ ಬಂದ್ರನು, ಸಂಜ್ಞಿ ಪಂಚೇಂದ್ರಿಯ ರೂಪದ ಕ್ಷಮತಾ ತೆಗೆದುಕೊಂಡು ಬಂದ್ರನು ಕೂಡ ಅದನ್ನೇ ಪೋಷಿಸ್ತಾ ಇದ್ದೇವೆ. ಪ್ರಮಾದ ಏನಿದೆ? ಮಿಥ್ಯಾತ್ವದ ಪೋಷಕ ಏನಿದೆ? ಮಿಥ್ಯಾತ್ವ ಏನಿದೆ? ಪ್ರಮಾದವನ್ನು ಉಂಟು ಮಾಡುವಂಥದ್ದಿದೆ. ಏನು ಪ್ರಮಾದ? ವಸ್ತುವಿನ ಸ್ವತಂತ್ರತೆಯನ್ನು ತಿಳಿಯಲಿಲ್ಲ. ಧರ್ಮ ಯಾರು ಮಾಡೋದಿದೆ ಆ ಧರ್ಮದಿಂದ ಯಾರಿಗೆ ಸುಖ ಆಗುವುದಿದೆ? ಸಂಪೂಜಕಾನಾಂ ಪ್ರತಿಪಾಲಕಾನಾಂ ಯತೀಂದ್ರ ಸಾಮಾನ್ಯ ಎಲ್ಲ ಹೇಳಿದವ್ರಲ್ಲ. ಸಕಾಲಕ್ಕೆ ಮಳೆ ಆಗಲಿ, ಬರಗಾಲ ಬೀಳದೆ ಇರಲಿ, ದೊರೆ ಎಲ್ಲ ಪ್ರಜೆಗಳನ್ನ ಸಮಾನ ದೃಷ್ಟಿಯಿಂದ, ದಯಾ ದೃಷ್ಟಿಯಿಂದ ಪಾಲನೆ ಮಾಡುವಂತಾಗಲಿ, ಇದೆಲ್ಲ ಹೇಳಿದರು. ಯಾರು ಹೇಳಿದ್ರು? ಅವ್ರದ್ದು ಉದಾತ್ತ ಭಾವ ಇದೆ. ಯಾರು ಯಾವುದರಲ್ಲಿ ಸುಖ ಅಂತ ಹೇಳಿ ತಿಳಿದಿದ್ದಾರಲ್ಲ, ಆ ಅನುಕೂಲತೆ ಕೂಡ ಅವರಿಗೆ ದೊರಕಿ ನಿಜವಾದ ಸುಖವನ್ನು ತಿಳಿಯುವಂತಾಗಲಿ ಪ್ರಭು ಅಂಥೇಳಿ ಆ ಪೂಜಕ ಶಾಂತಿಧಾರ ಬಿಡ್ತಾನ್ರಿ. ಅದೆಲ್ಲವೂ ಕೃತ್ಯಕ್ಕೆ ಬರೇ ಅನ್ನೋದ ಕ್ರಿಯೆ ಹಾದಿದ್ದೀವಿ. ಶಾಂತಿಧಾರ ಬಿಡ್ತೇವೆ ಅಥವಾ ಇಲ್ಲ ಅಷ್ಟವಿಧಾರ್ಚನೆ ಹಾದಿನಿಗೆ ಹೇಗೆ ಏನು ಭಾವ ಇದೆ ಅದರಲ್ಲಿ ಏನು ಗೊತ್ತಿಲ್ಲ. ಅಲ್ಲೇನು ಬರೆದದ್ದಿದೆ ಅನ್ನೋದಿದೆ. ಬಿನ ಜಾನೇವಾ ಜಾನಕ್ಕೆ ರಹಿ ಟೂಟ ಜೋಕು, ಏನು ಉಳಿದಿದೆ ಅದರಲ್ಲಿ? ಬಿನ ಜಾನೇವಾ ಜಾನಕ್ಕೆ, ಏನು ತಿಳಿದಿದೆಯೋ ಮತ್ತೆ ಏನು ತಿಳಿದಿಲ್ಲ. ಪ್ರಭು ನಿನ್ನ ಚರಣ ಕಮಲಗಳ ಆಶ್ರಯದಿಂದ ಅದೆಲ್ಲ ಪೂರ್ಣ ಆಗಿದೆ. ಏನು ತಿಳಿದಿದೆಯೋ ಮತ್ತೆ ಏನು ತಿಳಿದಿಲ್ಲ ಹೋಗೋದೇನ್ರಿ? ಅದರದ ಶಬ್ದದ ಏನು ಮಾಡೋದೇನು? ವಿಚ್ಛೇದ, ಆಪರೇಷನ್ ಮಾಡಬೇಕು. ಬಿನ ಜಾನೇವಾ ಜಾನಕ್ಕೆ ರಹಿ ಟೂಟ ಜೋಕು, ಏನು ಉಳಿದಿದೆ ವ್ಯತ್ಯಾಸ, ಕಂತರತ ಏನು ಉಳಿದಿದೆ? ತಿಳಿದು ತಿಳಿಯದೆ, ಏನು ತಿಳಿದನು ಮತ್ತೆ ಏನು ತಿಳಿಲಿಲ್ಲ. ನೀನು ಹೇಳಿರುವಂತಹ ತತ್ವವನ್ನ ತಿಳಿದನು, ಈ ಮಾತು ಸರಿ, ಆದರೆ ನಿನ್ನ ಮಹಿಮೆಯನ್ನೇ ಮಾಡ್ತಾ ಇದ್ದೇನೆ, ಅದು ತಿಳಿಲಿಲ್ಲ ನನಗ. ಅದು ಹೊರಟು ಹೋಗಲಿ, ನನ್ನಲ್ಲೇ ನಾನು ಉಳಿಯುವಂತಾಗಲಿ. ಅಧ್ಯಾತ್ಮ ಬೇರೆ ಇದೆ, ಆಗಮ ಬೇರೆ ಇದೆ. ಆಗಮ ಎಲ್ರಿಗೂ ತಿಳಿತಿದೆ, ಆಗಮ ಎಲ್ರಿಗೂ ಸತ್ಯ ಅನ್ನಿಸ್ತಿದೆ.
ಆದ್ರೆ ಅಧ್ಯಾತ್ಮದವರೆಗೆ ತಲುಪಲಿಲ್ಲ ಅಂತಂದ್ರೆ ಆಗಮ ಅಧ್ಯಾತ್ಮದ ನಿಷೇಧ ಮಾಡುವಂಥದ್ದು ಸಿದ್ಧ ಆಗ್ತಿದೆ. 2 ವರ್ಷದಿಂದ ಅದ ವಿಷಯ ಬರ್ತಾ ಇದೆ. ಏನ ಆಗಮ ಅಧ್ಯಾತ್ಮದ ನಿಷೇಧ ಮಾಡ್ತಾ ಇದೆ ನಮ್ಮಲ್ಲಿ. ಯಾರ ಆಗಮದ ಮೂಲಕ, ಆಗಮದ ಶೀಡಿಯ ಮೂಲಕ, ಆಗಮದ ನಿಚ್ಚಣಿಕೆಯ ಮೂಲಕ, ಏಣಿಯ ಮೂಲಕ ಅಧ್ಯಾತ್ಮವನ್ನ ತಲುಪಿದರೋ ಅವರಿಗೆ ಆಗಮ ಏಣಿಯಾಯ್ತ್ರಿ. ಅಧ್ಯಾತ್ಮದವರೆಗೆ ಯಾರ ತಲುಪಲಿಲ್ಲ ಅಂಥೇಳಿ ನೋಡ್ರಿ, ಈ ಸಮಯಸಾರ ಸಂಪದದೊಳಗೆ ಬಂದದ್ದು ಇದೆ. ಈ 2ನೇ ಭಾಗದೊಳಗ ಆಗಮದ ವ್ಯವಹಾರ ಎಲ್ರಿಗೂ ಪ್ರತ್ಯಕ್ಷ ತಿಳಿದು ಬರ್ತಿದೆ ಅಂತ ಹೇಳಿ ಅದನ್ನ ನಂಬುತ್ತಾರೆ. ಆದ್ರೆ ಅಧ್ಯಾತ್ಮದವರೆಗೆ ಹೋಗುದಿದ್ರ ಅದನ್ನ ನಂಬಿ ಅವರಿಗೆ ಅನಾಹುತ ಆಗ್ತಿದೆ. ನಂಬಬಾರ್ದು ಅನ್ನೋ ಮಾತಿಲ್ರಿ. ಆದ್ರೆ ಆ ನಂಬುಗೆ ರಹಸ್ಯನೇ ಇದೆ ಅಧ್ಯಾತ್ಮವನ್ನು ತಲುಪೋದ್ರಿ. ಜ್ಞಾನ ಯಾವುದಕ್ಕಂತ, ಯಾವುದು ಆಂತರಿಕ ಶಾಂತಿಗೆ ಆಧಾರ ಇದೆಯೋ ಅದು ಜ್ಞಾನ ಇದೆ. ಜ್ಞಾನದ ಮೂಲಕ ಅಶಾಂತಿ ಆಗ್ತಾ ಇದೆ ನಮ್ಮಲ್ಲಿ, ಜ್ಞಾನದ ಮೂಲಕ ಕ್ಷುಬ್ಧತೆಯಾಗ್ತಾ ಇದೆ. ಅದು ಬಿನಜಾನೆ, ಅದು ತಿಳಿಲಿಲ್ಲ ನನಗ. ಅಶಾಂತಿ, ಪ್ರಭು ನಿನ್ನನ್ನು ನೋಡ್ಬೇಕು, ನಿನ್ನನ್ನು ನೋಡ್ಬೇಕು, ನಿನ್ನನ್ನು ನೋಡ್ಬೇಕು, ನಿನ್ನ ಪೂಜೆ ಮಾಡ್ಬೇಕು, ನಿನ್ನ ಸಾನ್ನಿಧ್ಯದೊಳಗಿರ್ಬೇಕು ಅನ್ನೋದೇನಿದೆ ಅದು ವಾಸ್ತವದಲ್ಲಿ ನನಗೆ ಬಂಧಕಾರಕ್ಕಿದೆ ಅನ್ನೋದು ನಾನು ತಿಳಿಲಿಲ್ಲ. ಅದು ತಿಳಿಯುವಂತಾಗಲಿ. ಸಂಪೂಜಕಾನಾಂ ಪ್ರತಿಪಾಲಕಾನಾಂ ಏನು ಹೇಳಿದ್ರು? ಜಗತ್ತು ಯಾವುದನ್ನ ಸುಖ ತಿಳಿತಿದೆಯೋ ಆ ಸುಖ ಕೂಡ ಅವರಿಗೆ ಲಭಿಸಲಿ. ಯಾಕೆ ಅಂತಂದ್ರೆ ಶಾಶ್ವತ ಸುಖವನ್ನು ತಿಳ್ಕೊಳ್ಳುವ ಸಲುವಾಗಿ ಅವರು ನಿಶ್ಚಿಂತ. ಊಟ, ಬಟ್ಟೆ, ಆವಾಸ ಇದ್ದ ನಂತರ ನಿಶ್ಚಿಂತ ಆಗ್ತೀವಿ. ಅದಕ್ಕೆ ಅದೆಲ್ಲ ಲಭಿಸಲಿ ಎಲ್ಲಾ ಜೀವಗಳಿಗೆ. ಅದು ಲಭಿಸಿದ ನಂತರ ನಮ್ಮ ಅನಂತ ಆಕಾಂಕ್ಷೆಗಳು ಮುಗಿಲ್ಲಂತವ್ರಿಗೆ. ಅದು ಲಭಿಸುವುದೇ ನಿಜವಾಗಿ ಪುಣ್ಯ ಇದೆ ರೀ. ಅದು ಲಭಿಸಿದ ನಂತರ ತನ್ನ ಆತ್ಮ ಕಲ್ಯಾಣದ ಉದ್ಯಮ ಮಾಡುವುದೇ ನಿಜವಾಗಿ ಮನುಷ್ಯನ ಕರ್ತವ್ಯ ಇದೆ. ಏನು ಜಗತ್ತಿನ ಆಗುಹೋಗುಗಳನ್ನು ತಲೆಗೆ ಹಾಕೊಂಡು ಕೂಡುವುದಿದೆ. ಇದು ಜಗತ್ತಿನ ವಸ್ತು ಇದೆ. ಯಾವುದ? ಈ ಜಡದೇಹ. ಯೋಚನೆ ಮಾಡ್ರಿ, ಜ್ಞಾನದ ಅಭಾವದೊಳಗೆ ಆತ್ಮ ಇರೋ ಸಾಧ್ಯ ಇದೆ ಏನು ವಿಜಣ್ಣ? ದೇಹದ ಅಭಾವದೊಳಗೆ ಇರ್ತಾನೋ ಅಥವಾ ಇಲ್ಲ? ಹಾಗಾದ್ರೆ ಆತ್ಮ ಅಂದ್ರೆ ಒಂದು ಜ್ಞಾನನ ಅದನ್ನ ಹೇಳಿ ಯಾಕೆ ನಂಬಿಕೆ ಆಗ್ತಾ ಇಲ್ಲ? ರಾಗದ ಅಭಾವದೊಳಗೆ ಆತ್ಮ ಇರ್ತಾನೋ ಅಥವಾ ಇಲ್ರಿ? ಅಂದ್ರೆ ರಾಗ ಅಲ್ಲ, ಆತ್ಮ. ಆತ್ಮ ಅಂದ್ರೆ ಒಂದು ಜ್ಞಾನನ ಅದನ್ನಂತ ಯಾಕೆ ವಿಶ್ವಾಸ? ಯಾವ ಆಕುಲತೆ ಇದೆ ಆ ಆಕುಲತೆಯ ಅಭಾವದೊಳಗೂ ಕೂಡ ಅಜ್ಞಾನಮಯ ಆತ್ಮ ಆಗಿದ್ದಾನೋ ಆಗಿರ್ತಾರೆ. ಆ ಶಾಶ್ವತ ಚಿದಾತ್ಮನ ವಿಶ್ವಾಸ ಮಾಡಿದ್ದನ ವಿಶ್ವಾಸ ಮಾಡದೇ ಇರುವುದೇನಿದೆ ಅದು ಪ್ರಮಾದ ಇದೆ. ವಿಶ್ವಾಸ ಮಾಡದೇ ಇರುವುದರಿಂದನ ಹಿಂಸೆ. ವಿಶ್ವಾಸ ಮಾಡದೇ ಇರುವುದೇನಿದೆ ಅದುವೇ ಪ್ರಮಾದ ಇದೆ, ಅದರಿಂದನೇ ಹಿಂಸೆ ಇದೆ, ಅದುವೇ ದುಃಖ ಇದೆ. ಏನು ಕಾರ್ಯ ಮಾಡೋದಿದೆ? ಪ್ರಮಾದದಲ್ಲಿ ಬಡ ಬಡ ಹೋಗಿ ವ್ರತ ತಗೊಳ್ಳೋದಿದೆ, ಕಾನನದೊಳಗೆ ವಾಸ ಮಾಡ್ಲಿಕ್ಕೆ ಹೋಗೋದಿದೆ. ಏನು ಮಾಡೋದಿದೆ? ಪ್ರಮಾದ ಬಿಡೋದಂದ್ರೆ ಏನು ಮಾಡೋದಿದೆ? ಅಲ್ಲಂತೂ ಕ್ರಮ ಹಾಗೆ ತೋರಿಸಿದ್ದಾರೆ. ಮಿಥ್ಯಾತ್ವ, ಅವಿರತಿ, ಪ್ರಮಾದ, ಅವು 3 ಹೊರಟು ಹೋದ ನಂತರ ದಿಗಂಬರ ದೀಕ್ಷಾ ಇದೀರಿ. ಹಾಗಾದ್ರೆ ಪ್ರಮಾದ ಬಿಡುವುದರಿಂದ ಮಿಥ್ಯಾತ್ವ ಶಿಥಿಲ ಆಗ್ತಿದೆಯೋ? ಮಿಥ್ಯಾತ್ವ ಹೊರಟು ಹೋದ ನಂತರ ಪ್ರಮಾದ ಹೋಗೋದಿದೆಯೋ? ಕ್ರಮ ಏನಿದೆ? ತತ್ವಾರ್ಥ ಸೂತ್ರಕಾರ ಅನುಸಾರ ಹೋದರೆ यह ವ್ಯವಹಾರಿ ಶಾಸ್ತ್ರ है. ತತ್ವಾರ್ಥ ಸೂತ್ರದೊಳಗ ರಾಮ್ಜಿ ಭಾಯಿ ಟೀಕಾ ಬರೆಯುವೊಳಗ ಅನೇಕ ಕಡೆ ಹೇಳಿದ್ದಾರೆ. ಏನ? ಯಹ ವ್ಯವಹಾರ ಗ್ರಂಥ है. ಇದು ವ್ಯವಹಾರದ ಗ್ರಂಥ ಇದು. ಹಾಗಾದ್ರೆ ಮಿಥ್ಯಾತ್ವ ಮತ್ತು ಪ್ರಮಾದ ಒಂದಕ್ಕೊಂದು ಪೂರಕ ಪೋಷಕ ಅದಾವ ಅಥವಾ ಎರಡಿಲ್ಲ ಒಂದೇ ಇದೆ? ಮಿಥ್ಯಾತ್ವ
ಅವಿರತಿ, ಪ್ರಮಾದ, ಕಷಾಯ, ಯೋಗ. ಇವು 5 ಏನು ಬಂಧದ ಕಾರಣ ಹೇಳಿದ್ರು. 5 ಅದಾವೇನು ಒಂದೇ ಇದೆ, ಒಂದೇ ಇದೆ. ಏನದ ಒಂದೇ? ತನ್ನ ಸ್ವರೂಪದೊಳಗೆ ತಾನು ಸಾವಧಾನ ಇಲ್ಲದೆ ಇರೋದು, ತನ್ನ ಸ್ವರೂಪವನ್ನು ಪರದ್ರವ್ಯಗಳಿಂದ ಪರಭಾವಗಳಿಂದ ಪೃಥಕ್ ಅಂಥೇಳಿ ತಿಳಿಯದೆ, ಶ್ರದ್ಧೆ ಮಾಡದೆ, ಅನುಭವಿಸದೆ ಇರುವುದೇನಿದೆ, ಇದುವೇ ಬಂಧದ ಕಾರಣ. ತಿಳಿಯಲಿಲ್ಲ, ಶ್ರದ್ಧೆ ಮಾಡಲಿಲ್ಲ, ಅನುಭವ ಮಾಡಲಿಲ್ಲ. ನಿಶ್ಚಯ ಧರ್ಮ ಯಾರಿಗೂ ಹುಟ್ಟಿಸ್ಲಿಕ್ಕೆ ಬರ್ತೈತಲ್ಲ ಅಥವಾ ಬೋಧನೆ ಮಾಡ್ಲಿಕ್ಕೆ ಬರ್ತೈತಲ್ಲ, ಬೈ ಚಾನ್ಸ್ ಬೋಧನೆ ಮಾಡ್ಬೋದು, ಆದ್ರೆ ಅವರೆಲ್ಲ ತಯಾರು ಮಾಡ್ಲಿಕ್ಕೆ ಬರ್ತೈತೆ. ಬೋಧನೆ ಮಾಡಲಿಕ್ಕೇನೂ ಬರುವುದಿಲ್ಲ, ತಯಾರು ಮಾಡುವುದಂತೂ ಅಸಾಧ್ಯ ಕೋಟಿಯ ಮಾತಿದೆ. ನಿಶ್ಚಯ ಧರ್ಮ ಅರ್ಥಾತ್ ಅದ ಸ್ವಸಂವೇದನ ಗಮ್ಯ ಇದೆ. ಅರೂಪಿ ಆತ್ಮನ ಅರೂಪಿ ಅಸಂಖ್ಯ ಪ್ರದೇಶದೊಳಗೆ ಅರೂಪಿ ಶಾಂತಿಯ ವೇದಂತೆಯ ಧರ್ಮ ಇದೆ. ಆದ್ರೆ ವ್ಯವಹಾರ ಧರ್ಮ ಹೇಳುವಾಗ ನಿಶ್ಚಯ ಧರ್ಮ ಅಪೇಕ್ಷೆಯಿಂದ ವ್ಯವಹಾರ ಧರ್ಮಕ್ಕೆ ಭಾಳ ಥರ ಬೇರೆ ಹಾದಿಯಿಂದ ಅದನ್ನು ಅದನ್ನು ಭಾಳ ಡೌನ್ ಮಾಡಿ ಅಥವಾ ಅದನ್ನು ಆಗೋದಾಗಿ ಅನಿಸ್ತದೆ ನನಗೆ. ಯಾವುದೋ ಒಂದು ನಿಶ್ಚಿತ ನೆಲೆಯನ್ನು ತಲುಪೋದಿದೆ. ದಾರಿಗಳ ಅನೇಕ ಇರಬಹುದು, ದಾರಿಗಳ ಅನೇಕ ಇರಬಹುದು. ಆದರೆ ನಿಜವಾಗಿ ಆ ನೆಲೆಯನ್ನು ತಲುಪುವ ಯಾವ ಧ್ಯೇಯ ಇದೆ, ಯಾವ ಸಾವಧಾನತೆ ಇದೆ, ಅದನ್ನು ಮರೆತು ಹೋಗಿ ನಿಜವಾದ ದಾರಿಯನ್ನು ಹಿಡಿದ್ರೂ ಕೂಡ ಆ ನೆಲೆಯನ್ನು ತಲುಪೋದಿದೆ. ಇನ್ನೊಂದು ಆ ಧ್ಯೇಯವನ್ನು ಅದರ ಕುರಿತಾಗಿ ಸಾವಧಾನತೆಯನ್ನು ಮರೆತು ಹೋಗಿ ದಾರಿಯ ಮೇಲೆ ಬೇಕಾದ ಹಾಗೆ ಶೀಘ್ರಗತಿಯಿಂದ ಗಮನ ಮಾಡಿದ್ರೂ ಕೂಡ ಆ ನೆಲೆಯನ್ನು ತಲುಪುವ ಸಾಧ್ಯತೆ ಇಲ್ಲ. ಇದು ನಿಶ್ಚಯ ಅರ್ಥಾತ್ ಆ ಧ್ಯೇಯ ಇರೋದು, ಅದರ ಸಲುವಾಗಿ ಸಾವಧಾನತೆ ಇರೋದು. ಪೂಜಾ ಮಾಡೋ ವೇಳೆದೊಳಗೆ ಮೈ ಮರೆತ ಅಂತಂದ್ರೆ ಪುಣ್ಯ ಆಗ್ಬೋದ್ರಿ. ಏನು ಹೇಳ್ತಾ ಇದೆ? ಪೂಜಾ ಮಾಡೋ ವೇಳೆದೊಳಗ ಶರೀರದ ಪ್ರಜ್ಞೆಯನ್ನು ಮರೆತ ಅಂತಂದ್ರೆ ಪುಣ್ಯ ಆಗ್ಬೋದ್ರಿ. ಆದ್ರೆ ಪೂಜಾ ಮಾಡುವ ವೇಳೆದೊಳಗ ಸ್ವರೂಪದ ಪ್ರಜ್ಞೆಯನ್ನು ಮಾಡಿದ ಮರೆತ ಅಂತಂದ್ರೆ ಸಂಸಾರ ಇದೆ. ಏನು ಬೇಕು? ಪುಣ್ಯ ಬೇಕೆಂದ್ರೆ ಸಂಸಾರ ಬೇಕು. ತಾತ್ಪರ್ಯ ಏನಿದೆ? ತಾತ್ಪರ್ಯ ಏನಿದೆ? ಇನ್ನೊಂದು ಸಲ ದೃಷ್ಟಾಂತದ ಕಡೆಗೆ ಏನ, ಭಗವನ್ ಮಂದಿರದೊಳಗ ಭಗವಂತನ ಪೂಜೆಯನ್ನ ಪರಮ ಭಕ್ತಿಯಿಂದ ಮಾಡ್ತಾ ಇದ್ದಾನೆ. ಶರೀರದ ಪ್ರಜ್ಞೆಯನ್ನು ಮರೆತು ಹೋಗಿದ್ದಾನೆ, ಮೈ ಮರೆತಿದ್ದಾನೆ. ಆ ವೇಳೆದೊಳಗ ಅವನಿಗೆ ಪುಣ್ಯ ಆಗಬಹುದು, ಧರ್ಮ ಆಗುವುದಿಲ್ಲ. ಇನ್ನು ಆ ಭಗವಂತನ ಪೂಜೆಯೊಳಗ ಅವನಿಗೆ ಸ್ವರೂಪದ ಸಾವಧಾನತೆ ಇಲ್ಲ ಅಂತಂದ್ರೆ ಏನಾಗ್ತಿದೆ? ಸಂಸಾರ ಆಗ್ತಿದೆ. ಪುಣ್ಯ ಮಾಡೋದು ಮುಖ್ಯ ಇದೆ, ಸಂಸಾರದ ವಿಚ್ಛೇದ ಆಗಬೇಕಾಗಿದೆ. ಮೈ ಯಾವಾಗ ಬರ್ತಾನ ಅವನಿಗೆ ಪುಣ್ಯ ಇಚ್ಛೆ ಇತ್ತೋ ಅಥವಾ ಸಂಸಾರ ಇತ್ತೋ ಅಥವಾ ನಿಶ್ಚಯ. ನೋಡ್ರಿ ಅಣ್ಣ, ಮಾತು ಹೀಗಿದೆ. ಅಲ್ಲಿ ಇಚ್ಛಾದ ಮಾತನೇ ಇಲ್ಲ, ಇಚ್ಛಾದ ಮಾತನೇ ಇಲ್ಲ. ಇಚ್ಛಾ ಯಾವಾಗ ಕ್ಷಣಕಾಲ ವಿಸ್ಮರಣೆ ಆಗ್ತಿದೆ ಆವಾಗನ ಪುಣ್ಯ ಆಗ್ತಿದೆ. ಧರ್ಮದಂತೂ ಮಾತಿಲ್ಲ. ಇಚ್ಛೆ ಏನಿದೆ? ಆಗಮದ ವಚನ ಇದೆ ಅನ್ನ, ಇಚ್ಛೆ ಪುಣ್ಯದ ಘಾತ ಮಾಡ್ತಿದೆ ಅಂತ. ಇಚ್ಛೆ ಪುಣ್ಯದ ಘಾತ ಮಾಡ್ತಿದೆ. ಯಾವ ಪುಣ್ಯದ? ಉದಯ ರೂಪದ ಪುಣ್ಯದ್ದೋ ಏನು ಬರಬೇಕಾದ ಪುಣ್ಯದ? ಎರಡರದ್ದು ಘಾತ ಮಾಡ್ತಿದೆ. ದೃಷ್ಟಾಂತ ತಿಳಿತಾ ಇದೆಯೇನ? ಭಗವಂತರ ಪೂಜೆ ಮಾಡ್ತಾ ಇರೋ ವೇಳೆದೊಳಗೆ ಮೈ ಮರ್ತ ಅಂತಂದ್ರೆ ಅವನಿಗೆ ಪುಣ್ಯ ಆಗಬಹುದು. ಆದ್ರೆ ಭಗವಂತರ ಪೂಜೆ ಮಾಡುವ ವೇಳೆದೊಳಗೆ ಸ್ವರೂಪದ ಕುರಿತು ಅಸಾವಧಾನ ಆದ ಅಂತಂದ್ರೆ ಅವನಿಗೆ ಸಂಸಾರ ಇದೆ. ಶಬ್ದದ ಭೇದ ತಿಳಿತಾ ಇದೆ. ನಾವು ಅಷ್ಟು ಯಾವಾಗಲೇ ಮೈ ಮರ್ತಿದ್ರೆ ಅದಕ್ಕೆ ನಾವು ಧರ್ಮ ಅಂತ ಹೇಳಿ ತಿಳಿದ್ವಿ. ಬಹಳ ಆನಂದ ಆಯಿತು, ಎಷ್ಟು ಸಂತೋಷ ಆಯಿತು.
ಅಲ್ಲಿ ಏನು ಭಕ್ತಿ ಮಾಡ್ತಾ ಇದ್ರು, ಅಲ್ಲೇನು ಪೂಜಾ ಮಾಡ್ತಾ ಇದ್ರು, ಆ ಪೂಜಾದ್ದೇನು ವಿವರಣೆ ನೀಡ್ತಾ ಇದ್ರು, ಜೀವನ ಧನ್ಯ ಧನ್ಯ ಅನ್ನಿಸ್ತು. ಹಾಗಾದ್ರೆ ನಿನಗ ಬಂಧನದೊಳಗೆ ಧನ್ಯ ಅನ್ನಿಸ್ತಾ ಇದೆಯೋ ಅಥವಾ ಸ್ವರೂಪದ ವಿಸ್ಮರಣೆಯೊಳಗೆ ಧನ್ಯತಾ ಅನ್ನಿಸ್ತಾ ಇದೆ? ಎಲ್ಲಿ ಸ್ವರೂಪದ ಮಹಿಮೆ ಇದೆ ಅಲ್ಲಿ ಬಾಹ್ಯದ ಯಾವುದರದ್ದು ಮಹಿಮೆ ಇರುವುದಿಲ್ಲ. ಅವು ಎರಡೂ ವಿರುದ್ಧಗಳು. ಒಂದು ಇದ್ದಲ್ಲೇ ಇನ್ನೊಂದು ಇರುವುದಿಲ್ಲ. ಆಗಮವೇ ಎಲ್ಲಿ ಇವನಿಗೆ ಮಹಿಮಾ ಬರ್ತಿದೆ, ಮೂಲ ಮಾತಿಗೆ ಬರೋಣ. ಆಗಮವೇ ಸ್ವಾಧ್ಯಾಯ, ಪೂಜಾ, ಸ್ತುತಿ, ಜಪ, ಧ್ಯಾನ, ಏಕಾಗ್ರ ಕೂಡೋದು, ಆಹಾರದ ತ್ಯಾಗ ಮಾಡೋದು, ಭಕ್ತಿಯಿಂದ ಬೆಟ್ಟ ಹತ್ತೋದು ಆಗ್ತಿದೇನಿಲ್ರಿ? ಅದರಲ್ಲಿ ಆನಂದ ಬರ್ತಿದೇನಿಲ್ಲ? ಸುಲಭ ಇದೇನಿಲ್ಲ? ಹೇಳು. ಎರಡೂ ಇದೆ ಅಂದ್ರೆ ಅಲ್ಲಿ ಸ್ವಭಾವದ ನಿರಾಕರಣೆ ಇದೆ. ಇದು ಅಧ್ಯಾತ್ಮ. ವಾಸ್ತವಿಕತೆ. ಒಂದು 10 ನಿಮಿಷ ಕೂಡ್ಲಿಕ್ಕೆ ಆಗದವ್ರ ಧರ್ಮದ ಶ್ರದ್ಧಾ ಭಾವದಿಂದ ಅಲ್ಲಿ ಮಾಡ್ತಾ ಇರುವಂತಹ ಪೂಜೆಯನ್ನು ನೋಡಿ, ಪೂಜಾ ಪಾಠದಲ್ಲಿ ಬರ್ತಾ ಇರುವಂತಹ ಶಬ್ದಗಳ ವಿವೇಚನೆಯನ್ನು ಕೇಳಿ ಗಂಟೆಗಟ್ಟಲೆ ಕೂಡ್ತಾರೆ. ಇದು ಸುಲಭ ಇದೇನಿಲ್ರಿ? ಸಾಧ್ಯ ಇದೇನಿಲ್ರಿ? ಎಷ್ಟೋ ಜನರು ಈ ಪ್ರಕಾರ ಮಾಡಿದಾರೆ. ನಾವು ಮಾಡಿದೇವೋ ಅಥವಾ ಇಲ್ರಿ? ಅಲ್ಲೇನಿದೆ ರೀ? ವಾಸ್ತವದಲ್ಲಿ ಏನಿದೆ? ಬರೀ ಈ ಮಹಿಮರ್ತದ್ದು ಇದೆಯೋ ಅಥವಾ ಆ ಅನಾದಿ ಕಾಲದಿಂದ ಯಾವುದೇ ಸ್ಮರಣೆಗೆ ಬಂದಿಲ್ಲ ಅದನ್ನು ಇನ್ನಷ್ಟು ಮರೆಯುವುದೇ ಇದೆ. ಪರದ ಮಹಿಮೆ ಎಷ್ಟಿದೆ ಅಷ್ಟು ನಾವು ಆತ್ಮಸ್ವರೂಪವನ್ನು ತಿಳಿದುಕೊಳ್ಳುವುದರಿಂದ ದೂರ ಹೋಗ್ತೇವೆ. ಹಾಗಾದ್ರೆ ಪರದ ಮಹಿಮೆ ಬರಬಾರ್ದು, ಬರಬೇಕು ಮಾತಿಲ್ಲ. ಈ ಯಾವ ಭೋಗ, ವಿಷಯ, ಕಷಾಯ ಇವುಗಳಿಂದ ಸ್ವಲ್ಪ ದೂರ ಇರುವುದರಲ್ಲಿ ಅದು ನಿಮಿತ್ತ ಇದೆ. ಆದ್ರೆ ಅದು ಸ್ವರೂಪದಿಂದ ದೂರನ ಇರಿಸುವಂಥದ್ದು ಇದೆ. ಮೂಲ ವಾಸ್ತವಿಕತೆಯನ್ನು ತಿಳಿಯದ ವಿನಃ ಹಾಕಿಬಿಟ್ಟಿದೆ ಸೂಕ್ಷ್ಮೋ ಭಗವದ್ ಧರ್ಮ. ಸೂಕ್ಷ್ಮ ಅರ್ಥಾತ್ ಏನಿದೆ? ಇದು ಎಲ್ಲದರಿಂದ ಮೀರಿದ್ದಿದೆ ಧರ್ಮ, ಎಲ್ಲದರಿಂದ ಮೀರಿದ್ದಿದೆ. ಶರೀರದ ಕ್ರಿಯೆ ಸುಲಭ ಇದೆ, ವಚನದ ಕ್ರಿಯೆ ಸುಲಭ ಇದೆ, ಮನಸ್ಸಿನ ಕ್ರಿಯೆ ಕೂಡ ಸುಲಭ ಇದೆ. ಮೊದಲನೇ ಶ್ಲೋಕದೊಳಗನ ದೌಲತರಾಮರು ಹೇಳಿದ್ರೆ 6 ರಾಣಿಯೊಳಗೆ ಏನು ಹೇಳಿದ್ರು? ಏನು ಸಂಹಾರಿಕೆ? ಅದು ಪ್ರಮಾದನ ಹೇಳಿದ್ದಾರೆ. ಮೊದಲನೇದೊಳಗೆ ವೀತರಾಗ ವಿಜ್ಞಾನಕ್ಕೆ ನಮಸ್ಕಾರ ಮಾಡಬೇಕಾದ್ರೆ ನೀನು ಪ್ರಮಾದ ಬಿಡ್ಬೇಕಾಗ್ತಿದೆಯಪ್ಪ. ಇನ್ನು ವೀತರಾಗ ವಿಜ್ಞಾನದ ಪ್ರಾಪ್ತಿಯ ಸಲುವಾಗಿ ಏನು ಮಾಡಬೇಕಾಗುತ್ತೆ? ವಿಷಯದವರೆಗೆ ತಲುಪ್ತಾ ಇದ್ದೇವೆ ನಾವು. ಒಂದು ಸ್ವಲ್ಪ ವಿಹಂಗಮ ದೃಷ್ಟಿಯಿಂದ ವಿಚಾರ ಮಾಡಿದ್ರೆ ವಿಷಯದವರೆಗೆ ತಲುಪುವುದ ಎಲ್ಲರೇ ಒಳಗೊಂದು ಅಂಶರೇ ನಮ್ದು ಇದೆ ನಾ ಜಿಜ್ಞಾಸೆ. 3 ಲೋಕದೊಳಗೆ ಸಾರುವಂದು ವೀತರಾಗ ವಿಜ್ಞಾನತೆನೇ ಇದೆ ಅವರು ಹೇಳಿದರು. ಅಂದೇವ್ರಿ ನಾವು ಹಿಂದಿನವರೆಗೆ ಆ
ಆ ಪದ್ಯವನ್ನ ಎಷ್ಟು ಬಾರಿ ಅಂದಿದ್ದೇವೆ ಸುಧಾತ, ಅದರ ಒಂದು ಅಂಶವೇ ಅನಿಸಿದೆ. 3 ಲೋಕದೊಳಗೆ ಅದೊಂದೇ ಸಾರಿದೆ. ಹೇಳುವ ಮಾತಲ್ಲ, ವಿಚಾರ ಮಾಡುವ ಮಾತಲ್ಲ, ಸ್ವಾಭಾವಿಕವಾಗಿ ಜ್ಞಾನದೊಳಗ ಸ್ವೀಕಾರ ಆಗುವ ಅಥವಾ ಅನ್ನಿಸುವ. ಅದಕ್ಕೆ ಸೂಕ್ಷ್ಮ ಅದರ ವಿವರಣೆಯನ್ನು ಮಾಡಿದ್ದೇವೇನಿಲ್ರಿ ಮೇಲ್ಕೂಟ. ಏನು 3 ಲೋಕದೊಳಗೊಂಡು ಈ ತರ ವಿಜ್ಞಾನತೆಯ ಸಾರ ಇದೆ. ಏನು ಸಾರ? ಏನು ಸಾರ? ಸಾರ ಅಂದ್ರೆ ಏನು? ಅನೇಕ ಬಾರಿ ಹೇಳಿದಂಗೆ ಅರ್ಹಂತೆ ಶರಣಂ ಪೌವಜ್ಜಾಮಿ. ಅಸತ್ಯವಚನ ಇದೇನು ಸತ್ಯವಚನ ಇದೆ ಹೇಳ್ತಾರೆ. ಯಾರಿಗೆ? ನಮ್ಗೆ ಅರ್ಹಂತರನ್ನು ಹೊರತುಪಡಿಸಿ ಬೇರೆ ಯಾವುದು ಆಶ್ರಯದ ಸ್ಥಾನ ಅನ್ನಿಸ್ತಾ ಇಲ್ಲ. ನೋಡ್ರಿ ಇಲ್ಲಿ ಉತ್ತರ ಅಂತ ವಿಹಂಗಂ ಹೇಳ್ತಾನೆ. ಅರ್ಹಂತೆ ಶರಣಂ ಪೌವಜ ಕೇವಲಿ ಪಣ್ಣತ್ತಂ ಧಮ್ಮಂ ಶರಣಂ. ಯಾರಿಗೆ ಅರ್ಹಂತೆ ಶರಣಂ ಪೌವಜ್ಜಾಮಿ ಯಾರು ಅಂದರು ನೋಡ್ರಿ, ಅವ್ರು 4ನೇ ಗುಣಸ್ಥಾನ ಪಡೆದವರನ್ನೇ ಅಂದರು ಅಥವಾ ಆ ಅನ್ನುವುದರಿಂದ ಅವರು ಅದನ್ನೇ ಪಡ್ಕೊಂಡ್ರು. ಏನ ಅರ್ಹಂತೆ ಶರಣಂ ಪೌವಜ್ಜಾಮಿ ಎಲ್ಲಿಂದ ಬಂತದ? ಜೋ ಜಾಣದೆ ಅರ್ಹಂತಂ ದೌವತ್ತ ಗುಣತ್ತ ಪಜ್ಜಯತ್ತೆ ಹಿಂ ಸೋ ಜಾಣದಿ ಅಪ್ಪಾಣಂ ಮೋಹಂ ಖಲು ಜಾರಿ ತಸ್ಸ ಲಯಂ. ತಸ್ಸ ಲಯಂ ಅವರ ಮೋಹ ಲಯಕ್ಕೆ ಪ್ರಾಪ್ತಿ. ಇಲ್ಲಿ ಅರ್ಹಂತೆ ಶರಣಂ ಪೌವಜ್ಜಾಮಿ, ನನಗೆ 3 ಲೋಕದೊಳಗೆ ಓರ್ವ ಅರ್ಹಂತ ಭಗವಂತರೇ ಆಶ್ರಯದಾತೃವಿದ್ದಾರೆ ಅಂಥೇಳಿ ಯಾವಾಗ ಯಾವ ಜೀವ ಅಂತರಂಗ ಪೂರ್ವಕ ಅಥವಾ ಆತ್ಮಿಕವಾಗಿ ಸ್ವೀಕಾರ ಮಾಡಿದನೋ ಆ ಸಮಯದೊಳಗೆ ಅವನು ಮಿಥ್ಯಾ ದೃಷ್ಟಿಯಾಗಿ ಉಳಿಯೋದು ಸಾಧ್ಯ ಇಲ್ಲ. ಅದರ ನಂತರ ಸಿದ್ಧೇ ಶರಣಂ ಯಾವಾಗಂದ ಆವಾಗ 5ನೇ ಗುಣಸ್ಥಾನಕ್ಕೆ ಹೋದರೆ ಅವ ಅದನ್ನ ವಿಚಾರ ನೀವು ಮಾಡ್ರಿ. ಇಲ್ಲಂದ್ರೆ ಮತ್ತೆ ಸಮಯ ಯಾವಾಗ ಬರ್ತಿದೆ ಅವಾಗ ನಾನು ಕೆಲಸನೇ ಅದು ಇದ್ದೇನೆ. ಕೆಲಸಕ್ಕೆ ಹಚ್ಚಬೇಕಂತೇನ್ರಿ, ಅದನ್ನ ನೀವು ಮಾಡಕ್ಕೆ ತಯಾರನೇ ಇಲ್ರಲ್ಲ. ಸಿದ್ಧೇ ಶರಣಂ ಪೌವಜ್ಜಾಮಿ ಯಾವಾಗಂದ 5ನೇ ಗುಣಸ್ಥಾನಕ್ಕೆ ಹೋದ. 2ನೇ ಕಷಾಯ ಚೌಕಡಿ ನಾಶ ಆಯ್ತು. ಸಾಹು ಶರಣಂ ಪೌವಜ್ಜಾಮಿ ಯಾವಾಗಂದ ಅವಾಗ ನಗ್ನ ದಿಗಂಬರ ಮುನಿಯಾದ. ಆವಾಗ ಅವನಿಗೆ ಕೇವಲಿ ಪಣ್ಣತ್ತಂ ಧಮ್ಮಂ ಶರಣಂ ಯಾವಾಗಂದ ಅವಾಗ ಅರ್ಹಂತ ಅವಸ್ಥೆಗೆ ಪ್ರಾಪ್ತ ಆದ. ಸ್ವಯಂ ಕೇವಲಿ ಆದ, ಸ್ವಯಂ ಧರ್ಮದ ಮೂರ್ತಿ ಆದ. ವಿಚಾರ ಮಾಡಿ ನೋಡ್ರಿ, ಸಮಯ ಆಗಿದೆ.